ಇವತ್ತು ನಾನು ಮಾತಾಡೋಕೆ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ ಆಧುನಿಕ ಶಿಕ್ಷಣ ವ್ಯವಸ್ಥೆ ಮತ್ತು ಪೋಷಕರ ಗೊಂದಲ. ಈ ಯುಗದಲ್ಲಿ ಪೋಷಕರು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಯಾವುದಕ್ಕಪ್ಪ ಅಂತ ಹೇಳಿದ್ರೆ ತಮ್ಮ ಮಕ್ಕಳನ್ನ ಯಾವ ಸ್ಕೂಲ್ಗೆ ಹಾಕಬೇಕು, ಯಾವ ಶಾಲೆಗೆ ಹಾಕಿದ್ರೆ ಎಲ್ಲ ಫೆಸಿಲಿಟೀಸು ಸಿಗುತ್ತೆ, ಯಾವ ಶಾಲೆಗೆ ಹಾಕಿದ್ರೆ ನಮ್ಮ ಮಗು ಚೆನ್ನಾಗಿ ಓದುತ್ತೆ ಅಥವಾ ಏನೋ ಒಂದು ಒಳ್ಳೆ ಹಂತಕ್ಕೆ ಹೋಗುತ್ತೆ ಅನ್ನೋದೊಂದು ಕನ್ಫ್ಯೂಷನ್ ಎಲ್ಲ ಪೋಷಕರ ಮೈಂಡಲ್ಲೂ ಸಾಮಾನ್ಯವಾಗಿ ಬಂದೇ ಬರುತ್ತೆ ಅಲ್ವಾ. ಸೊ ನಾನು ಇದ್ರ ಬಗ್ಗೆ ಒಂದೆರಡು ಮಾತಾಡ್ತೀನಿ. ನನ್ನ ಅನಿಸಿಕೆ ಇದು, ದಯವಿಟ್ಟು ಇಷ್ಟ ಆದರೆ ಇತರರಿಗೂ ಫಾರ್ವರ್ಡ್ ಶೇರ್ ಮಾಡಿ. ಶಾಲೆ ನಡೆಸೋದು ಈ ಕಾಲದಲ್ಲಿ ಅದು ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಲ್ವಾ. ಅವ್ರ ಮಕ್ಕಳನ್ನ ಕಮೋಡಿಟೀಸು ಅಂತ ಆ ಥರ ಅನ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ಅಟ್ ಎನಿ ಕಾಸ್ಟ್ ಅವ್ರ ಪ್ರಾಡಕ್ಟ್ಸ್ ಸೇಲ್ ಆಗಬೇಕು ಅಂದರೆ ಅಟ್ ಎನಿ ಕಾಸ್ಟ್ ತಮ್ಮ ಶಾಲೆಯ ಮಕ್ಕಳು 100ಗೆ 100 ತೆಗಿಬೇಕು. 99.9 ತೆಗೆದ್ರು ಬೇರೆ ಸ್ಕೂಲಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಸ್ಕೂಲ್ ಕಡಿಮೆ ಅಂತ ಅಂದ್ಕೊಂಡು 100 ತೆಗಿಲೇಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ಹಾಕ್ತಾರೆ, ಪೋಷಕರ ಮೇಲೆ ಒತ್ತಡ ಹಾಕ್ತಾರೆ. ಮಕ್ಕಳಿಗೆ ಶಿಕ್ಷಣ ಮುಖ್ಯ ಹಾಗಂತ ಹೇಳ್ಬಿಟ್ಟು ನಾವು ಎಲ್ಲ ಅನುಕೂಲ ಇರೋ ಶಾಲೆಗೆ ಸೇರಿಸ್ಬೇಕು, ಈ ಥರ ದೊಡ್ಡ ದೊಡ್ಡ ಬೋರ್ಡಿಂಗ್ ಸ್ಕೂಲ್ಸ್ಗಳು, ಈ ಥರ ದೊಡ್ಡ ದೊಡ್ಡ ಫೆಸಿಲಿಟೀಸ್ ಇರೋ ಶಾಲೆಗಳನ್ನೇ ನೋಡಿ ನಾವು ಸೇರಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇದೆಯಲ್ಲ, ಇದನ್ನ ದಯವಿಟ್ಟು ಬಿಟ್ಬಿಡಿ. ಯಾಕೆಂದರೆ ನಿಮಗೂ ಕೂಡ ಅಂದರೆ ನನ್ನ ಜನ್ರೇಷನ್ ಇರೋರಿಗೆ, ಈಗ ನಮ್ಮ ತಂದೆ ಕಾಲದಲ್ಲಿ ಅವರು ಕೂಡ ಶಾಲೆಗೆ ಹಾಕಿದ್ರು ಮಕ್ಕಳನ್ನ, ಬಟ್ ಅವ್ರು ಯಾರು ಈ ಥರ ಹುಡ್ಕೊಂಡೋಗಿ ಎಲ್ಲೆಲ್ಲಿ ಹೈಟೆಕ್ ಫೆಸಿಲಿಟಿ ಹುಡ್ಕೊಂಡು ಹೋಗಿ ಸೇರಿಸಿರಲಿಲ್ಲ. ಮನೆ ಹತ್ರ ಯಾವುದಿದೆ ಸರೌಂಡಿಂಗ್ಸಲ್ಲಿ ನಿಯರ್ ಬೈ ಯಾವುದಿದೆ ಅದಕ್ಕೆ ಅನುಕೂಲ ಆಗಿರೋ ಥರ ಅವ್ರು ಅಫೋರ್ಡೆಬಲ್ ಸ್ಕೂಲಲ್ಲಿ ಸೇರಿಸಿದ್ರು. ಅದು ಒಂದು ರೀತಿ ಒಳ್ಳೆಯದೇ. ನಮ್ಮ ಜನ್ರೇಷನ್ನೇ ಈ ಥರ ಮಿಸ್ಟೇಕ್ ಮಾಡಿ ಈಗೇನಾಗಿದೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಅದು ಒಂದು ಬಿಸ್ನೆಸ್ ಥರ ತಿಳ್ಕೊಂಡು ಅವ್ರಿಗೆ ಮನಸ್ಸೋ ಇಚ್ಛೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಪ್ರೈಸಸ್ನ. ಫೀಸ್ ಪ್ರೈಸ್ ಆಗಲಿ, ಅಡ್ಮಿಷನ್ಸ್ ಹೊಸದಾಗಿ ಸೇರಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟು ಡೊನೇಷನ್ಸ್ ಕೇಳ್ತಾರೆ, ಯಾರು ಲಗಾಮ್ ಹಾಕ್ತಾರೆ ಕುದುರೆ ಥರ ಆಗ್ಬಿಟ್ಟಿದೆ. ಅದು ಕಾರಣ ಅದಕ್ಕೆಲ್ಲ ನಾವು ಪೋಷಕರೇ. ಯಾಕೆಂದರೆ ನಾವು ಎಷ್ಟೇ ದುಡ್ಡಾಗಲಿ ಎಷ್ಟೇ ಖರ್ಚಾಗಲಿ ನಾವು ಅದಕ್ಕೆ ಹಾಕಬೇಕು, ಆ ಶಾಲೆಯೇ ನಮ್ಗೆ ಬೇಕು ಅಂತ ಹೇಳಿ ಪಟ್ಟು ಹಿಡಿತೀವಿ. ನಮ್ಮ ಒಂದು ವೀಕ್ನೆಸ್ನ ಅವರು ಎನ್ಕ್ಯಾಶ್ ಮಾಡ್ಕೊತಾ ಇದ್ದಾರೆ. ಬಿಸ್ನೆಸ್ ರನ್ಸ್ ಆನ್ ಡಿಮ್ಯಾಂಡ್. And the demand is more, they'll definitely loot from you. ಆಲ್ವೇಸ್ ನಿಮ್ಮ ಕೈಲಾಗುವಂಥ ಶಾಲೆಗಳಿಗೆ ಸೇರಿಸಿ, ಅಂದರೆ ವಿಚ್ ಯು ಕ್ಯಾನ್ ಅಫೋರ್ಡ್. ಈಗ ನಿಮಗೆ ಫೈನಾನ್ಷಿಯಲಿ ಬರ್ಡನ್ ಆಗಬಾರ್ದು, ಮತ್ತು ಮನೆಯಿಂದ ತುಂಬ ದೂರ ಇರಬಾರ್ದು. ಆಮೇಲೆ ಅರ್ಜೆಂಟ್ ಹೋಗಬೇಕು ಅಂದರೆ ಒಂದು ವಿತಿನ್ ಒಂದು 10-15 ಮಿನಿಟ್ಸಲ್ಲಿ ಶಾಲೆಗೆ ಹೋಗುವಂಥ ದೂರದಲ್ಲಿರೋ ಶಾಲೆಗೆ ನೀವು ಹಾಕಿ. ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಶಾಲೆಗಳು ಕೂಡ ಬೇಸಿಕ್ ಎಜುಕೇಷನ್ ಅಂತೂ ಕೊಟ್ಟೇ ಕೊಡ್ತವೆ. ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಎಜುಕೇಷನ್ ಅನ್ನೋದು ಇಟ್ಸ್ ನಾಟ್ ಒನ್ ಸೈಡೆಡ್. ವಿದ್ಯಾರ್ಥಿಗೂ ಕೂಡ ಹಸಿವಿರಬೇಕು, ಕಲಿಬೇಕು ಅಂತ ಹಸಿವಿದ್ರೆ ಅವರು ಯಾವುದೇ ಶಾಲೆಗೆ ಹೋಗೋದ್ರು ಕೂಡ ಬೇಸಿಕ್ ಥಿಂಗ್ಸ್ ಇದ್ರೆ ಸಾಕು, ಅವರು ವಿದ್ಯಾಭ್ಯಾಸ ಮಾಡಿ ಮುಂದಕ್ಕೆ ಬರ್ತಾರೆ. ಕುದುರೆ ಓಡಿಸೋದಕ್ಕೆ ಫೀಸ್ ಕೇಳ್ತಾರೆ ಸರ್, ಆ ಥರ ಶಾಲೆಗಳಿದ್ದಾವೆ. ಸ್ವಿಮ್ಮಿಂಗ್ ಅಂತೆ, ಕ್ಲಬ್ ಅಂತೆ, ಪೋಲೋ ಆಡೋದಕ್ಕೆ, ಇದಕ್ಕೆಲ್ಲ ಅವರು ಫೀಸ್ ಕೇಳ್ತಾರೆ. ಈ ಹೈಟೆಕ್ ಶಾಲೆಗಳು. ನಿಮ್ಮ ಹುಡುಗ ಅದನ್ನೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾನ, ಅಥವಾ ನಿಮ್ಗೇನಾದ್ರು ಅವ್ರಿಗೆ ಆ ಥರ ಹೋಗಬೇಕು ಅಂತ ಆಸೆ ಇದೆಯಾ? ಶಾಲೆಯ ಮುಖ್ಯ ಉದ್ದೇಶ ಶಿಕ್ಷಣ ಅಲ್ವಾ. ಅವ್ರಿಗೆ ಜೀವನದಲ್ಲಿ ಅವರಾಗವ್ರೆ ಸಂಪಾದಿಸುವಂಥ ಶಕ್ತಿ ಕೊಡಿ. ಮಕ್ಕಳನ್ನ ಎಲ್ಲ ಮುಖ್ಯವಾಹಿನಿಯಲ್ಲಿ ಎಲ್ಲ ಪರ್ಸನಾಲಿಟಿ ಜನಗಳ ಜೊತೆ ಸೇರಿ ಬೆಳೆಯೋದಕ್ಕೆ ನೀವು ಅವಕಾಶ ಮಾಡಿಕೊಡಿ. ಈಗ ನಾವು ನಮ್ಮ ಶಾಲೆ ದಿವಸಗಳಲ್ಲಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲ ಥರ ವಿದ್ಯಾರ್ಥಿಗಳ ಜೊತೆ ನಾವು ಸೇರ್ತಾ ಇದ್ವಿ. ಬಡತನ ಯಾವುದು, ಸಿರಿತನ ಯಾವುದು, ಹೇಗಿರಬೇಕು, ದೊಡ್ಡವ್ರಿಗೆ ಮರ್ಯಾದೆ ಹೇಗೆ ಕೊಡಬೇಕು, ಇವೆಲ್ಲ ನಾವು ಕಲಿತಾ ಇದ್ವಿ. ಈ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇ ವಿಲ್ ಫಸ್ಟ್ ಲುಕ್ ಅಟ್ ದ ಕ್ಲೋತ್ಸ್ ವಿಚ್ ದ ಪರ್ಸನ್ ಇಸ್ ವೇರಿಂಗ್ ಇನ್ ಆರ್ಡರ್ ಟು ಗಿವ್ ರೆಸ್ಪೆಕ್ಟ್. ಇದೊಂದು ತುಂಬ ದುಃಖಕರವಾದ ವಿಷಯ ವೀಕ್ಷಕರೇ. ಮಕ್ಕಳು, ಈ ಕಾಲದ ಮಕ್ಕಳು ಯಾರಾದರೂ ನಿಮ್ಮ ಫ್ರೆಂಡ್ ಆಗಲಿ ಅಥವಾ ನಿಮ್ಮ ಸಂಬಂಧಿಕರು ರೋಡಲ್ಲಿ ಹೋಗ್ತಾ ಇದ್ರೆ ಅವರು ಒಳ್ಳೆ ರೀತಿ ಬಟ್ಟೆ ಹಾಕೊಂಡಿದ್ರೆ ಮಾತ್ರ ಅವ್ರನ್ನ ಒಳ್ಳೆಯವರು ಆ ಥರ ಗುರುತಿಸ್ತಾ ಇದ್ದಾರೆ, ವಿಚ್ ಇಸ್ ವೆರಿ ಡೇಂಜರಸ್. ಅವ್ರ ತಾತ ಆಗಲಿ ಅವ್ರ ಅಂಕಲ್ ಆಗಲಿ ಯಾರೋ ಒಬ್ಬರು ನಾರ್ಮಲ್ ಡ್ರೆಸ್ಸಲ್ಲಿ ಬಂದರೆ ಅವ್ರು ಮಾತಾಡ್ಸೋಕ್ಕೂ ಹೋಗಲ್ಲ. ಇಟ್ಸ್ ಬಿಲೋ ಮೈ ಲೆವೆಲ್ ಮ್ಯಾನ್, ಸ್ಟೇಟಸ್ ಲೆವೆಲ್ ಅಂಥೇಳಿ ಅದನ್ನು ಪೋಷಕರು ನಾವು ತುಂಬಿಟ್ಟಿದ್ದೀವಿ. ಈ ಥರ ಆದರೆ ಮುಂದಿನ ಜನ್ರೇಷನ್ನು ಅವ್ರ ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೆ? ಕೇಳೋಕ್ಕೆ ಮುಂಚೆ ಎಲ್ಲ ತಂದು ಇಟ್ಟು ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನು ನಾವು ಸಂಪಾದನೆ ಮಾಡ್ಕೋಬೇಕು ಅನ್ನೋ ಒಂದು ಆತ್ಮಶಕ್ತಿನೂ ಇರಲ್ಲ. ಮತ್ತು ಅವ್ರು ಏನಾದ್ರು ಒಂದು ಲೆವೆಲ್ ಡೌನ್ ಬಂದರೆ ಅದನ್ನು ತಡ್ಕೊಳೋ ಶಕ್ತಿನೂ ಮಕ್ಳಿಗಿರಲ್ಲ. ಯಾಕೆಂದರೆ ಅವ್ರ ಲೆವೆಲ್ ಬೆಂಚ್ ಆಫ್ ಸ್ಟ್ಯಾಂಡರ್ಡ್ ನೀವು ತುಂಬ ಹೈ ಇಟ್ಬಿಟ್ಟಿದ್ದೀರ. ಈ ಥರನೇ ಡ್ರೆಸ್ ಮಾಡ್ಕೋಬೇಕು, ಈ ಥರನೇ ಬ್ರ್ಯಾಂಡೆಡ್ ಕ್ಲೋತ್ಸ್ ಯೂಸ್ ಮಾಡಬೇಕು, ಹೀಗೆ ಇರಬೇಕು, ನಾವು ಸ್ಟ್ಯಾಂಡರ್ಡ್ ಆಗಿರಬೇಕು, ಅವ್ರ ಜೊತೆ ಬೆರಿಬಾರ್ದು, ಇವ್ರ ಜೊತೆ ಬೆರಿಬಾರ್ದು, ಅಲ್ಲಿ ನೀರು ಕುಡಿಬಾರ್ದು, ಇಲ್ಲಿ ನೀರು ಕುಡಿಬಾರ್ದು, ಅಲ್ಲಿ ತಿಂಡಿ ತಿನ್ನಬಾರ್ದು. ಯಾಕೆ ನಾವು ಅನುಭವಿಸಿದ ಮಜಾ ನಮ್ಮ ಮಕ್ಳು ಅನುಭವಿಸ್ಬಾರ್ದ? ನಮ್ಮ ತಂದೆ ತಾಯಿ ಕೂಡ ನಮ್ಮನ್ನ ಓದಿಸಿದ್ರು, ನಿಮ್ಮನ್ನು ಕೂಡ ಓದಿಸಿರ್ತಾರೆ. ಅವ್ರು ಯಾರೂ ನಿಮ್ಮನ್ನ ತೊಗೊಂಡೋಗಿ ಹೈ ಲೆವೆಲ್ ಶಾಲೆಗಳಲ್ಲಿ ಹಾಕಲಿಲ್ಲ ಅಲ್ವಾ. ಹಾಗಾಗಿ ಶಿಕ್ಷಣ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿರೋ ಶಾಲೆಗೆ ಸೇರಿಸಿ. ದಯವಿಟ್ಟು ಮಕ್ಕಳಿಗೂ ಕೂಡ ಅವರ ಸ್ವಾತಂತ್ರ್ಯನ ಕಿತ್ಕೋಬೇಡಿ. ಅವ್ರು ಯಾವುದು ಆಟ ಆಡಬೇಕೋ ಅವರು ನಿರ್ಧಾರ ಮಾಡಲಿ, ನೀವು ಅದಕ್ಕೆ ತಲೆ ಕೆಡ್ಸ್ಕೊಂಡು ಹೋಗಬೇಡಿ. ಆ್ಯಂಡ್
ಕಾಂಪಿಟೇಷನ್ ಥರ ಅನ್ಕೋಬೇಡಿ. ಒಂದು ಶಾಲೆನ ನೀವು ಆ್ಯಟಿಟ್ಯೂಡು, ನಿಮ್ಮ ಒಂದು ಶ್ರೀಮಂತಿಕೆಯನ್ನು ವೈಭವನ ತೋರಿಸೋದಕ್ಕೋಸ್ಕರ ನಾವು ಇದೇ ಶಾಲೆಗೆ ಹಾಕಿದ್ದೀವಿ ಅಂತ ಹೇಳ್ಕೊಳೋದಕ್ಕೋಸ್ಕರ ನೀವು ಹಾಕಿದ್ರೆ ಆ ಮಗು ಆಮೇಲೆ ಅದೇನಾಗುತ್ತೋ ಅದಕ್ಕೆ ನೀವೇ ಜವಾಬ್ದಾರ ಆಗ್ತೀರ, ಆಯಿತಾ? ಸೊ ದಯವಿಟ್ಟು ಹೇಳೋದು ತುಂಬ ಇದೆ ಪಾಯಿಂಟ್ಸು. ಇದೊಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಇಷ್ಟೇ ಪಾಯಿಂಟ್ಸ್ ಹೇಳ್ತೀನಿ. ಒಂದಂತೂ ಸತ್ಯ, ಮಹಾನ್ ವ್ಯಕ್ತಿಗಳು ಯಾರ್ಯಾರು ಎತ್ತರ ಸ್ಥಾನದಲ್ಲಿ ಹೋಗಿದ್ದಾರೆ ಅವ್ರು ಯಾರೂ ಕೂಡ ಈ ಥರ ಹೈಟೆಕ್ ಫೆಸಿಲಿಟಿ ಅಥವಾ ಹಿಂಗೆ ಇರಬೇಕು ನನ್ನ ಶಾಲೆ ಅಂತ ಹೇಳಿ ಆ ಶಾಲೆಗೆ ಹೋಗಿ ಸೇರಿಲ್ಲ. ಅವ್ರಿಗೆ ಕಲಿಬೇಕು ಅಂತ ಇಂಗಿತ ಇತ್ತು, ಕಲಿಬೇಕು ಎಂಬ ಆಸಕ್ತಿ ಇತ್ತು, ಮತ್ತು ಒಂದು ಛಲ ಇತ್ತು, ಶ್ರದ್ಧೆ ಇತ್ತು. ಹಾಗಾಗಿ ಅವ್ರು ಮುಂದೆ ಬಂದರು. ಆ ಛಲ ಶ್ರದ್ಧೆ ಎಲ್ಲ ಯಾವುದು ಲಕ್ಷ ಸೇರಿಸ್ಕೊಟ್ರು ನೀವು ಸ್ಕೂಲ್ಗಳಲ್ಲಿ ಸಿಗೋಲ್ಲ. ಅದೆಲ್ಲ ಫಸ್ಟು ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅವ್ರ ವ್ಯಕ್ತಿತ್ವನ ಅವರೇ ಬೆಳೆಸ್ಕೊಳ್ತಾರೆ. ಅವ್ರು ಯಾರು ಕೋಚಿಂಗ್ ಮಾಸ್ಟರ್ಸ್ ಇರಲ್ಲ. ಈ ಥರ ಹಿಂಗೆ ಮಾತಾಡಬೇಕು, ಹೀಗೆ ಇರಬೇಕು ಅಂತ ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ಸ್ ಇರಲ್ಲ. ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಬಡತನದಲ್ಲಿ ಹೇಗಿರಬೇಕು, ಶ್ರೀಮಂತತನದಲ್ಲಿ ಬಂದಾಗ ಹೇಗಿರಬೇಕು ಅನ್ನೋದು ಅವ್ರಿಗೆ ಲೈಫೇ ಪಾಠ ಕಲಿಸುತ್ತೆ. ದಯವಿಟ್ಟು ಆ ಥರ ಪಾಠ ಕಲಿಯೋದಕ್ಕೆ ಮಕ್ಕಳನ್ನ ಬಿಡಿ. ಕೇಳೋಕ್ಕೆ ಮುಂಚೆನೇ ಎಲ್ಲ ವ್ಯವಸ್ಥೆನೂ ನೀವು ತಂದು ಕೊಟ್ಬಿಟ್ರೆ ಮಕ್ಕಳನ್ನ ನೀವು ದುರ್ಬಲರಾಗಿ ಮಾಡ್ತಾ ಇದ್ದೀರಾ. ಸಮಾಜದಲ್ಲಿ ಅವ್ರು ಯಾರು ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ಏನೇ ತಪ್ಪು ಮಾಡ್ತಿದ್ರು ನನಗೆ ಯಾಕಪ್ಪ ಅನ್ನೋಕೆ ಹೋಗ್ಬಿಡ್ತಾರೆ. ಈ ಮಕ್ಕಳು ಯಾರು ಪ್ರಶ್ನೆಗಳೇ ಮಾಡಲ್ಲ. 100% ತೆಗೆಯೋದಂತೂ ಇವಾಗ ಒಂಥರ ಈ ಕಡಲೆಪುರಿ ತಿನ್ನಂಗೆ ಆಗ್ಬಿಟ್ಟಿದೆ. ಮೊದಲು ನಾವು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ವಿ, 99, 96 ತೆಗೆದ್ರೆ ಎಷ್ಟೋ ನಾವು ಅದ್ರ ಮುಂದೆ ಶ್ರಮ ಇರ್ತಾ ಇತ್ತು. ಈಗ 100ಕ್ಕೆ ಬೆಲೆನೇ ಇಲ್ಲ. 100ಕ್ಕೆ 100 ತೆಗೆದ್ರೂ ಕೂಡ ಅಷ್ಟೇ ಅಂತ ಹೇಳ್ತಾರೆ. ಆ ಥರ ಆಗೋಗಿದೆ. ಮಾಡರ್ನ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ವಲ್ಪ ನೀವು ಸಮಾಧಾನದಿಂದ ಮಕ್ಕಳಿಗೆ ಅವ್ರು ಯಾವ ಇಂಟ್ರೆಸ್ಟ್ ಇದೆ, ಯಾವುದ್ರ ಮೇಲೆ ಅವ್ರ ಗಮನ ಇದೆ ಅದನ್ನು ತಿಳ್ಕೊಂಡು ಮುಂದುವರಿಸಿ. ಅವರ ಭವಿಷ್ಯಕ್ಕೆ ನೀವು ಅಡ್ಡಗೋಲಾಗಬೇಡಿ. ಅವರೇ ಆರಿಸ್ಕೊಂಡ್ರೆ ವಿಷಯನ ಮುಂದೆ ಅವ್ರು ಯಾರನ್ನೂ ಕಂಪ್ಲೇಂಟ್ ಮಾಡಲ್ಲ. ಯಾವ ವಿಷಯನ ಅವ್ರ ಆಸಕ್ತಿಯಿಂದ ಓದ್ತಾರೆ, ಯಾವ ಆಟದಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅದನ್ನು ಅವರೇ ಆರಿಸ್ಕೊಂಡ್ರೆ ಅವ್ರು ಯಾರನ್ನೂ ಕಂಪ್ಲೇಂಟ್ ಮಾಡಲ್ಲ. ಅದ್ರಲ್ಲಿ ಫೇಲ್ ಆದರೆ. ಸಕ್ಸಸ್ ಆದರೆ ಮಾತ್ರ ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ. ಪಾಯಿಂಟ್ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತ ನನ್ನ ಮಾತು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ.